ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಾವ್ ಗಲಾಟ. ವೈಕುಂಠ ಏಕಾದಶಿಯ ಒಂದು ವಿಶೇಷವಾದಂತಹ ವಿಡಿಯೋ ನಿಮಗಾಗಿ. ಮೊದಲಿಗೆ ವೈಕುಂಠ ಏಕಾದಶಿ ವ್ರತದ ಶುಭಾಶಯಗಳನ್ನು ನಿಮಗೆಲ್ಲ ಹೇಳ್ತಾ ಈ ವಿಡಿಯೋಗೆ ನಿಮ್ಮನ್ನೆಲ್ಲರೂ ಕರ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಇದು ನಮ್ಮ ಮನೆ ಮುಂದೆ ಹಾಕಿರುವಂತಹ ಚಿಕ್ಕದಾದಂತಹ ವೈಕುಂಠ ಏಕಾದಶಿಯ ವಿಶೇಷವಾದಂತಹ ರಂಗೋಲಿಗಳು. ಏನು ಮೇಡಮ್, ನೆಲ ಎಲ್ಲ ಒಂಥರ ಇದೆಯಲ್ಲ, ಕಸ ಗುಡಿಸಿಲ್ವಾ, ಸಾರಿ ಏನು ಹೊರಿಸಿಲ್ಲ ಕ್ಲೀನಾಗಿ ಅಂತ ಕೇಳಬೇಡಿ. ಇದನ್ನು ಇವತ್ತು ನಾನು ವಿಶೇಷವಾಗಿ ಸಗಣಿಯಿಂದ ಹಾಗೆ ಅಟ್ಲೀಸ್ಟ್ ಹಾಗೆ ಕೈನಲ್ಲಿ ಹಾಕಿ ಬೆಳೆದು ಈ ಒಂದು ರಂಗೋಲಿಗಳನ್ನು ಇವತ್ತು ಹಾಕಿದ್ದೀನಿ. ಮನೆ ಬಾಗಿಲಿನ ಮುಂದೆ ರಂಗೋಲಿಗಳನ್ನು ಹಾಕೋದು ಮತ್ತು ಸಗಣಿಯನ್ನು ಹಾಕಿ ರಂಗೋಲಿಗಳನ್ನು ಹಾಕೋದಂತೂ ಏನು ಹೊಸದೇನಲ್ಲ ಅಲ್ಲ, ಎಲ್ಲರಿಗೂ ತಿಳಿದಿದೆ. ಆದರೆ ಈಗ ನಾವು ಅದನ್ನೆಲ್ಲ ಮರೆತುಬಿಟ್ಟಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ಅಪಾರ್ಟ್ಮೆಂಟ್ ಸ್ಟೈಲ್, ಅಥವಾ ಮನೆ ಮುಂದೆ ಜಾಗ ಇಲ್ಲ, ಅಲ್ಲ ನಮಗೆ ಟೈಮ್ ಇಲ್ಲ, ಇಲ್ಲ ಸಗಣಿ ಸಿಗಲ್ಲ, ಹಲವಾರು ಕಾರಣಗಳಿರ್ಬೋದು. ಆದರೆ ಈ ಸಗಣಿಯನ್ನು ಹಾಕಿ ರಂಗೋಲಿಗಳನ್ನು ಹಾಕೋದ್ರಿಂದ ವಿಶೇಷ, ಅದೂ ಈ ಒಂದು ವೈಕುಂಠ ಏಕಾದಶಿನೇ ಅದು ತುಂಬ ವಿಶೇಷ ಇದೆ. ಅದರ ಒಂದು ಚಿಕ್ಕ ಕಥೆಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಸರಿ, ಹಾಗಾದರೆ ಬನ್ನಿ, ಹಾಗಾದರೆ ಆ ಕಥೆಯನ್ನು ಕೇಳ್ತಾ ಈ ವಿಡಿಯೋನ ನೋಡೋಣ. ಸರಿ, ಏನಿಲ್ಲ, ಈ ಶಿವ ಇದ್ದಾರಲ್ವಾ, ಒಂದ್ಸಲ ನಂದೀಶನನ್ನು ಕರೆದುಬಿಟ್ಟು, ನೋಡಪ್ಪ ನಮ್ಮ ಭಾವ ಬರ್ತಾ ಇದ್ದಾರೆ, ಈಗ ನೀನೇನು ಮಾಡಬೇಕೀಗ, ಈ ಒಂದು ಕೈಲಾಸವನ್ನೆಲ್ಲನ ನೀನು ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು, ಸರಿನಾ? ಹಾಗಾದರೆ ನನಗೆ ಹೋಗಿ ಬರೋ ಅಷ್ಟು ನೀನೆಲ್ಲ ಇದು ಮಾಡಿಬಿಡಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಈ ನಂದೀಶನಿಗೆ ಸ್ವಲ್ಪ ಚಿಂತೆ ಆಗುತ್ತೆ. ಏನು ಕೈಲಾಸದಲ್ಲಿ ಹಣ್ಣು ಹಂಪಲು ಹೂವು ಎಲ್ಲ ಇದೆ ಅಂದ್ಕೊಂಡಿದ್ದೀರಾ? ಬರೀ ಇರೋದೇನೋ ಹಿಮ, ಮಂಜು ಕಟ್ಟಿರುವಂಥ ಹಿಮ ಇದೆ, ಮತ್ತು ನೋಡಿದ್ರೆ ಅಲ್ಲಿ ಗೋವುಗಳಿದೆ, ಸಾವಿರಾರು ಗೋವುಗಳಿದೆ, ಜೊತೆಗೆ ಬರೀ ಕಲ್ಲು ಬಂಡೆಗಳಿದ್ದಾವೆ ಅಷ್ಟೇ. ಇದನ್ನೆಲ್ಲ ಇಟ್ಕೊಂಡು ನಾನು ಹಿಂಗೆ ಅಲಂಕಾರ ಮಾಡೋದು ಅಂತ ಯೋಚನೆ ಆಗುತ್ತೆ. ಸರಿ, ಸುತ್ತ ನೋಡಿದ್ರಲ್ಲ, ಅದೇ ಸಾವಿರ ಗೋವುಗಳು, ಆ ಗೋವುಗಳು ಹಾಕಿದಂತಹ ಸಗಣಿಯನ್ನು ತೆಗೆದುಕೊಂಡು ಬಂದು ಕಂಪ್ಲೀಟ್ ಕೈಲಾಸವನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಬಿಡ್ತಾರೆ. ತುಂಬ ಸಗಣಿಮಯ, ಅಂದರೆ ಅಲಂಕಾರ ಅಂತಂದರೆ ನನ್ನ ಪಕ್ಕಲ್ಲಿ ಸಗಣಿಮಯ ಅಷ್ಟೇ, ಎಲ್ಲರೂ ಸಗಣಿಯಿಂದ ಸಾಚಿ ಬಿಟ್ಬಿಡ್ತಾರೆ ಅಷ್ಟೇ. ಇನ್ನೇನು ಶಿವ ಮತ್ತು ಅವರ ಭಾವ ಮಹಾವಿಷ್ಣು ಬರ್ತಿದ್ದಾರೆ. ನೋಡಿದ್ರೆ, ಏನಪ್ಪ ನಂದೀಶ, ಇದೇನಾ ನೀನು ಮಾಡಿದಂಥ ಅಲಂಕಾರ ಅಂತ ಕೇಳಿದ್ದಕ್ಕೆ, ನೋಡಿಪ್ಪ ಶಿವ, ನೀವೇನು ಹೇಳ್ಬಿಟ್ಟು ಹೋಗ್ಬಿಟ್ರಿ, ಇಲ್ಲಿ ಏನು ಸಿಕ್ಕಿದೆ ಅದನ್ನ ಇಟ್ಕೊಂಡು ನಾನು ಇದು ಏನು ಸಿಕ್ಕಿದೆ ಅಂತ ಹೇಳಿದ್ರೆ, ಇದು ಗೋವು ಮತ್ತು ವಿಂದ. ಇದು ಗೋ ಅಂತ ಹೇಳಿದ್ರೆ ಗೋವು ಅಂತ ಗೊತ್ತಾಯ್ತಲ್ಲ ನಿಮಗೆ, ಇದು ಇರೋದು ಗೋವು, ಇಲ್ಲಿ ವಿಂದ ಅಂತಂದರೆ ಸಗಣಿ. ಅದೆರಡು ಸೇರಿ ಗೋವು ಹಾಕಿದಂತಹ ವಿಂದವನ್ನು ತೆಗೆದುಕೊಂಡು ಬಂದು ಕೈಲಾಸವನ್ನು ನಾನು ಅಲಂಕಾರ ಮಾಡಿದ್ದೀನಿ ನಿಮ್ಮ ಭಾವನಿಗೋಸ್ಕರ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳ್ಕೊತಾ ಇದ್ದಂತಹ ಮಹಾವಿಷ್ಣುಗೆ ತುಂಬ ನಗು ಬರುತ್ತೆ, ಸಂತೋಷನೂ ಆಗುತ್ತೆ. ಸರಿ, ಹಾಗಾದರೆ ನೀನು ಏನು ಅಂದರೆ ಶಿವ ಅವರು ಹೇಳಿದ ತಕ್ಷಣ ನೀನು ಏನೂ ಇಲ್ವಲ್ಲಪ್ಪ ಅಂತ ಅದನ್ನು ಸುಮ್ಮನೆ ಕಾದು ಕುಂತ್ಕೊಳ್ದೆ ಅಥವಾ ಯೋಚನೆ ಮಾಡ್ಕೊಂಡು ಕುಂತ್ಕೊಳ್ದೆ, ಹಿಂದೇಟು ಹಾಕ್ತೇನೆ, ಅದು ಏನಿದೆ ಅದು ಗೋವಿನ ಒಂದು ವಿಂದದಿಂದ ನೀನು ಇದನ್ನೆಲ್ಲ ಅಲಂಕಾರ ಮಾಡಿದ್ಯಾ ನನಗೋಸ್ಕರ. ಹಾಗಾದರೆ ಇವತ್ತಿಂದ ನನ್ನ ಹೆಸರನ್ನು ಗೋವಿಂದ ಅಂತಲೇ ಕರೀಲಿ ಜನರು, ಆ ಹೆಸರಲ್ಲಿ ನಾನು ಪ್ರಸಿದ್ಧಿ ಆಗ್ತೀನಿ. ಜೊತೆಗೆ ಯಾರೆಲ್ಲ ತಮ್ಮ ಮನೆ ಮುಂದೆ ಸಗಣಿಯನ್ನು ಹಾಕಿ ರಂಗೋಲಿಗಳನ್ನು ಹಾಕಿ ನನ್ನನ್ನು ಆರಾಧಿಸ್ತಾರೆ, ಅವರಿಗೆ ಎಲ್ಲ ಸಕಲ ಸೌಕರ್ಯ ಇಷ್ಟಾರ್ಥಗಳನ್ನು ನಾನು ಪೂರೈಸ್ತೀನಿ ಅಂತಲೂ ಹೇಳ್ತಾರಂತೆ. ಸೊ ಆ ರೀತಿಯಾಗಿ ಬಂದಂತಹ ಗೋವಿಂದ, ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ, ಎಲ್ಲಿ ಕೇಳಿದ್ರು ಗೋವಿಂದನೇ. ಎಷ್ಟು ಹೆಸರಿದ್ರೂ ಅಷ್ಟೇ, ಹರಿ, ನಂದಲಾಲ, ಪಂಡರಿನಾಥ, ಪಾಂಡುರಂಗ, ಕೇಶವ, ಇನ್ನೂ ಹಲವಾರು ನಾಮಗಳಿದ್ರೂ ಸಹ ನಮ್ಮ ಬಾಯಿನಲ್ಲಿ ಬರೋದು ಶ್ರೀನಿವಾಸ ವೆಂಕಟರಮಣ ಗೋವಿಂದ ಅಂತಲೇ ಅಲ್ವಾ. ಸರಿ, ಹಾಗಾದರೆ ಶ್ರೀನಿವಾಸ ವೆಂಕಟರಮಣ ಗೋವಿಂದ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕತೆ ಸಣ್ಣದಾದರೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ, ಮತ್ತು ರಂಗೋಲಿನೂ ತುಂಬ ಸುಂದರವಾಗಿದೆ ಅಲ್ವಾ. ಒಂದು ಲೈಕ್ ಮಾಡ್ಬೋದಲ್ಲ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಕಮೆಂಟ್ ಮಾಡಿ ಶ್ರೀನಿವಾಸ ವೆಂಕಟರಮಣ ಗೋವಿಂದ ಅಂತ. ಸರಿ, ಹಾಗಾದರೆ ಮುಂದಿನ ಭಾಗದಲ್ಲಿ ನಿಮಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಸರಿ, ಮತ್ತು ಮುಂದಿನ ಒಂದು ವಿಷಯದಲ್ಲಿ, ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟ ವತಿಯಿಂದ. ಬಾಳ್ಗೆ ಸಮೃದ್ಧಿಯೊಂದಿಗೆ ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ.